ಬೇಳೆ ಇಲ್ಲದೆ ತಿಳಿಸಾರು ಮಾಡುವ ವಿಧಾನ. ಈಗಾಗಲೇ ನಾನು ಸ್ಟವ್ ಹಚ್ಚಿಕೊಂಡು ಇದರಲ್ಲಿ ಬಟ್ಟಲ ಇಟ್ಟು ಎಣ್ಣೆ ಕಾಯಲು ಇಟ್ಟಿರುತ್ತೇನೆ. ಈ ಎಣ್ಣೆಯಲ್ಲಿ ನಾವು ಜೀರಿಗೆ ಹಾಗೂ ಸಾಸಿವೆ, ಹಿಂಗು ಅರ್ಧ ಸ್ಪೂನ್ನಷ್ಟು ಹಾಕಿ ಅದರಲ್ಲಿ ಚಿಟಪಟ ಅಂದ ಮೇಲೆ ಕರಿಬೇವು ಹಾಕಿ ಹಾಗೂ ಇದರಲ್ಲಿ ನಾವು ನುಗ್ಗೆಕಾಯಿ ಚೆನ್ನಾಗಿ ತೊಳೆದು ಹಾಕಬೇಕು. ಈ ಸ್ಪೂನಿನಿಂದ 2 ಸ್ಪೂನು ಎಣ್ಣೆ ಹಾಕಿರುತ್ತೇನೆ. ಇದರಲ್ಲಿ ನುಗ್ಗೆಕಾಯಿ ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಬೆಂದ ನಂತರ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ನೀರು ಇಟ್ಟುಕೊಂಡಿರುತ್ತೇನೆ. ಈ ನೀರು ಇದರಲ್ಲಿ ಬೇಯಲು ಹಾಕಬೇಕು. ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಬೇಕು. ನೀವು ಕ್ವಾಂಟಿಟಿ ಮೇಲೆ ನೀವು ಸಾರು ಮಾಡುವ ವಿಧಾನದಲ್ಲಿ ನಿಮ್ಮ ಕ್ವಾಂಟಿಟಿ ಹೆಚ್ಚಿಸಿಕೊಳ್ಳಬಹುದು. ನಾನು ಈ ಬಟ್ಟಲಿನಲ್ಲಿ ಅರ್ಧ ಅಥವಾ ಮುಕ್ಕಾಲು ಭಾಗ ಮಾಡುತ್ತಿರುವುದರಿಂದ ಇಷ್ಟು ಉಪ್ಪು ಹಾಕಿರುತ್ತೇನೆ. ಇದಕ್ಕೆ ಹುಳಿ ಅವಶ್ಯಕತೆ ಇಲ್ಲ. 2 ಅಥವಾ 4 ಟೊಮೆಟೊ ಹಣ್ಣು ಹಾಕಿದರೆ ಆ ಹುಳಿನೇ ಸಾಕಾಗುತ್ತದೆ. ಇದಕ್ಕೆ ನಾವು ಉಪ್ಪು ಹಾಕಿದ ನಂತರ ಸ್ವಲ್ಪ ನೀರು ಹಾಕಿ ಅವುಗಳನ್ನು ಚೆನ್ನಾಗಿ ಬೇಯಿಸಬೇಕು. ಬೆಂದ ನಂತರ ಇದರಲ್ಲಿ ಒಂದು 10 ನಿಮಿಷ ಬೆಂದ ನಂತರ ಸ್ವಲ್ಪ ಮೆಣಸು, ಜೀರಿಗೆ ಅಂದರೆ ಈ ಮುಕ್ಕಾಲು ಭಾಗ ಸಾರಿಗೆ 1 ಸ್ಪೂನಿನಿಂದ ಈಗ ಎಣ್ಣೆ ಹಾಕುವುದು ತೋರಿಸಿದ್ದೀನಲ್ಲ, ಆ ಎಣ್ಣೆ ಸ್ಪೂನಿನಿಂದ ನಾವು 1 ಸ್ಪೂನಿನಷ್ಟು ಅಥವಾ 1.5 ಸ್ಪೂನು ಜೀರಿಗೆ, ಮೆಣಸು 2 ಸೇರಿಸಿ ಕುಟ್ಟಿ ಇದರಲ್ಲಿ ಹಾಕಿದರೆ ಚೆನ್ನಾಗಿ ಬೆಂದ ನಂತರ ತಿಳಿ ಸಾರು ರೆಡಿಯಾಗುತ್ತದೆ. ನೀವು ಬೇಕಾದಲ್ಲಿ ಮೆಣಸು, ಜೀರಿಗೆ ಬೇಡ ಎಂದರೆ ಸಾರಿನ ಪುಡಿಯಾದರೂ ಹಾಕಬಹುದು. ತುಂಬ ಚೆನ್ನಾಗಿರುತ್ತದೆ. ಆರೋಗ್ಯಕ್ಕೂ ಚೆನ್ನಾಗಿ ಹಾಗೂ ಜೀರ್ಣಶಕ್ತಿನೂ ಹೆಚ್ಚಿಸುತ್ತದೆ. ಇದು ಕುಡಿಯಲು ಚೆನ್ನಾಗಿ, ಅನ್ನಕ್ಕೂ ಚೆನ್ನಾಗಿರುತ್ತದೆ. ಬೆಲ್ಲ ಬೇಕಾದವರು ಹಾಕಿಕೊಳ್ಳಬಹುದು. ತಿನ್ನುವವರು ಬೆಳ್ಳುಳ್ಳಿ ಸಹ ಹಾಕಿಕೊಳ್ಳಬಹುದು. ಕೊತ್ತಂಬರಿನೂ ಹಾಕಬಹುದು. ತುಂಬ ಚೆನ್ನಾಗಿರುತ್ತದೆ. ಸಾರು ಪುಡಿ ಈ ಸ್ಪೂನಿನಿಂದ 1/4 ಸ್ಪೂನು ಇದಕ್ಕೆ ಹಾಕಿರುತ್ತೇನೆ. ಚೆನ್ನಾಗಿ ಬೆಂದ ನಂತರ ಇದನ್ನು ಇಳಿಸುವುದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗಾರ್ನಿಷ್ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ನೋಡಿ, ತಿನ್ನಿ, ಸಬ್ಸ್ಕ್ರೈಬ್ ಮಾಡಿ.